ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿದಿ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ, ಬೆಳಿಗ್ಗೆ ಕೆಲಸ ಎಲ್ಲ ಆಯಿತು ಬೇಗನೆ. ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ. ಇಲ್ಲೇ ಹತ್ತಿರದಲ್ಲೇ ಒಂದು ಹೋಟೆಲ್ ಓಪನ್ ಆಗಿತ್ತು ಹೊಸ್ತು. ಹಾಗೆ ಹೋಗಿ ಅಲ್ಲಿ ತಿಂಡಿ ತಿಂದು ಟ್ರೈ ಮಾಡುವ ಹೇಗಿದೆ ಅಂತ ನೋಡ್ಲಿಕ್ಕಂತ ಹೋಗಿದ್ವಿ. ಆ ಕ್ಲಿಪ್ಸ್ ಕೂಡ ಹಾಕ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಆಗಲೇ ಹೇಳಿದಾಗೆ ನಾವು ಬೆಳಿಗ್ಗೆ ಟಿಫಿನ್ ಏನು ಮಾಡಿರಲಿಲ್ಲ. ಇವರು ಹೊಸ ಹೋಟ್ಲಿಗೆ ಹೋಗಿ ಹೇಗಿದೆ ಅಂತ ಟ್ರೈ ಮಾಡುವ ಅಂತ ಹೇಳ್ತಾಯಿದ್ರು. ಹಾಗೆ ಇಲ್ಲೇ ನಮ್ಮ ಹೈವೇಯಲ್ಲೇ ಒಂದು ಕೃಷ್ಣ ಭವನ ಅಂತ ಓಪನ್ ಆಗಿದೆ. ನೋಡ್ತಿರ್ಬೋದು, ಹೋಟೆಲ್ ತುಂಬ ಒಳ್ಳೆ ಮಾಡಿ ಕಟ್ಟಿದ್ದಾರೆ. ಹಾಗೆ ನಾವು ಕೂಡ ಒಳಗೆ ಹೋಗಿದ್ವಿ. ಹಾಗೆ ಒಳಗಡೆ ಹಂಚಲ್ಲೆಲ್ಲ ಕಟ್ಟಿದ್ರು. ಹಾಗೆ ಕುತ್ಕೊಳ್ಳಿಕ್ಕೆ ಟೇಬಲ್ಸ್, ಕುರ್ಚಿಗಳೆಲ್ಲ ತುಂಬ ಯುನಿಕ್ಕಾಗಿ ಹೊಸ ಸ್ಟೈಲಲ್ಲಿತ್ತು. ಹಾಗೆ ನಾವು ತಿಂಡಿ ತಿನ್ನಲಿಕ್ಕೆ ಬಂದ್ವಿ. ನಾನು, ಇವರು, ಅಮ್ಮ ಎಲ್ಲ ಪಲಾವ್ ತೊಗೊಂಡ್ವಿ. ಹಾಗೆ ಮಗು ಪುರಿ ಬಾಜಿ ತೊಗೊಂಡು ಹಾಗೆ ತಿಂತಾ ಕೂತ್ಕೊಂಡಿದ್ವಿ. ತಿಂಡಿ ಎಲ್ಲ ಒಳ್ಳೆಯದಿತ್ತು. ಸ್ವಲ್ಪ ಸಿಹಿ ಆಯಿತು, ಯಾಕಂದರೆ ಅವರು ಭಟ್ರಂತೆ, ತಂತ್ರಿಗಳಂತ ಹೇಳ್ತಾರಲ್ಲ ಹಾಗೆ. ನಮಗೆ ಸ್ವಲ್ಪ ಖಾರ ಇದ್ದಿದ್ರೆ ಒಳ್ಳೆಯದಿತ್ತು. ಹಾಗೆ ಮಗುವಿದು ಪೂರಿ ಬಾಜಿಗೆ ಕುರ್ಮಾ ಕೊಟ್ಟಿದ್ದರು. ಹಾಗೆ ಪಲಾವಿಗೆ ಸಲಾಡ್ ಕೊಟ್ಟಿದ್ದರು. ಅದೆಲ್ಲ ಕುಡ್ದಾದ್ಮೇಲೆ 3 ಕಾಫಿ ತೊಗೊಂಡ್ವಿ ನಾವು. ಕಾಫಿ ಎಲ್ಲ ತುಂಬ ರುಚಿಯಾಗಿತ್ತು. ಹಾಗೆ ಅಲ್ಲೇ ಹಾಕಿರುವಂಥ ಟೇಬಲ್ಲು, ಕುರ್ಚಿ ಎಲ್ಲ ತುಂಬ ಒಳ್ಳೆಯದಿತ್ತು ನೋಡಲಿಕ್ಕೆ ಕೂಡ. ಮತ್ತು ದೇವರ ಸ್ಟ್ಯಾಂಡ್ ಎಲ್ಲ, ಮತ್ತು ಹೊರಗಡೆಯಿಂದ ಗಾಳಿ ಒಳ್ಳೆ ರೀತಿಯಲ್ಲಿ ಬರ್ತಾಯಿತ್ತು. ಹಾಗೆ ನಾವು ಅದಾದ ನಂತರ ದೋಸೆ ಟ್ರೈ ಮಾಡುವ ಅಂತ ಇವರೊಂದು ತುಪ್ಪ ದೋಸೆ ಮತ್ತು ಮಸಾಲೆ ದೋಸೆ, ಅಂದರೆ ಪ್ಲೇನ್ ದೋಸೆ ಹಾಗೆ ತುಪ್ಪ ದೋಸೆ ಸಹ ತೊಗೊಂಡು. ಇದು ನೋಡಿ, ಇದು ಪ್ಲೇನ್ ದೋಸೆ, ನಾನು ತೊಗೊಂಡಿರೋದು ತುಪ್ಪ ದೋಸೆ. ಎರಡು ಸೇಮ್, ಆದರೆ ಇದಕ್ಕೆ ತುಪ್ಪ ಹಾಕಿರ್ತಾರೆ, ಅದಕ್ಕೆ ತುಪ್ಪ ಹಾಕಿರಲ್ಲ. ಹಾಗೆ ಮಸಾಲೆ ಮತ್ತು ಆಲೂಗಡ್ಡೆ ಪಲ್ಯ, ಸಾಂಬಾರು, ಚಟ್ನಿ ಎಲ್ಲ ಕೊಟ್ಟಿದ್ದರು. ಒಳ್ಳೆಯದಿತ್ತು. ನಾವು ಅದಾದ ನಂತರ ಇವರು ವಡೆ ತೊಗೊಂಡ್ರು. ವಡೆ ಕೂಡ ಕ್ರಿಸ್ಪಿಯಾಗಿ, ಸೈಜು ಕೂಡ ತುಂಬ ದೊಡ್ಡದಿತ್ತು. ನನ್ನ ಮಗಳು ಇನ್ನೂ ಪೂರಿ ತಿಂದಾಗಿರಲಿಲ್ಲ. ನಾವೆಲ್ಲ ಶೇರ್ ಮಾಡಿ ತಿಂದ್ವಿ. ಅದಾದ ನಂತರ ಕಾಫಿ ಸಹ ತೊಗೊಂಡ್ವಿ. ತುಂಬ ರುಚಿಯಾಗಿತ್ತು ಕಾಫಿ ಕೂಡ. ಇದು ನೋಡ್ಬೋದು, ಹೈವೇ ಅಲ್ಲಿ ಬರ್ತದೆ. ಹಾಗೆ ಇಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ತಂದೂರಿ, ಚೈನೀಸ್, ಪಿಜ್ಜಾ ಎಲ್ಲ ಸಿಗ್ತದಂತೆ. ಅದಾದ ನಂತರ ನಾವು ಮನೆಗೆ ಹೊರಟ್ವಿ. ಇವರು ನಮ್ಮನ್ನು ಮನೆ ಹತ್ರ ಬಿಟ್ಟು ಆಮೇಲೆ ಇವರು ಶಾಪಿಗೆ ಹೋದರು. ಹಾಗೆ ಇವತ್ತು ಬೆಳಗಿನ ತಿಂಡಿ ಎಲ್ಲ ಹೋಟ್ಲಲ್ಲಿ ಆಯ್ತಂತ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ. ಒಬ್ಬೊಬ್ಬರಿಗೆ ಒಂದು ಥರ ರುಚಿ ಇರುತ್ತೆ. ಹಾಗೆ ನಿಮಗೆ ಹೇಗೆ ಅನಿಸ್ತು, ನೀವು ಹೋಗಿ ಒಮ್ಮೆ ಟ್ರೈ ಮಾಡಿ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತಂತ ರುಚಿ. ಹಾಗೆ ಮನೆಗೆ ಬಂದೆ. ಅದ ನಂತರ ತುಂಬ ಬಟ್ಟೆಗಳೆಲ್ಲ ಮಡಚಲಿಕ್ಕಿತ್ತು. ಹಾಗೆ ಈಗ 2-3 ದಿವಸದಿಂದ ಮಳೆ ಇದ್ದ ಕಾರಣ ಬಟ್ಟೆ ಎಲ್ಲ ಒಣಗ್ತಿರಲಿಲ್ಲ. ಹಾಗೆ ಒಣಗದಿದ್ದದು ಬಟ್ಟೆಯನ್ನೆಲ್ಲ ತೆಗೆದು ಹಿಂದೆ ಹಾಕ್ತಾಯಿದ್ದೆ. ಹಾಗೆ ಒಣಗಿದ್ದೆಲ್ಲ ತೆಗೆದು ಮಡಚಿ ಒಳಗಿಡ್ತಿದ್ದೆ. ಹಾಗೆ ಎಲ್ಲ ಬಟ್ಟೆಯನ್ನೆಲ್ಲ ಒಣಗಿಸ್ತಿದ್ದೆ. ಹಾಗೆ ನನ್ನ ಅಮ್ಮ ಕೂಡ ಏನು ಅಡುಗೆ ಮಾಡೋಣ ಅಂತೆಲ್ಲ ಹೇಳಿ ಮಾತಾಡ್ತಾಯಿದ್ರು ತುಂಬ ಹೊತ್ತು. ಮತ್ತು ಹಾಗೆ ಅಕ್ಕ ಫೋನೆಲ್ಲ ಮಾಡಿದ್ರಂತೆ, ಹೀಗಾಯಿತು ಹಾಗಾಯಿತು ಅಂತ ಮಾತಾಡ್ತಾ ನಂದು ಕೆಲಸ ಕೂಡ ಬೇಗ ಮುಗೀತು. ಹಾಗೆ ಬಟ್ಟೆ ಎಲ್ಲ ಮಡಚಿ ಆಯಿತು. ಈಗ ಎಲ್ಲ ತೊಗೊಂಡು ಹೋಗಿ ಎಲ್ಲ ಗಾಡ್ರೇಜಲ್ಲಿ ಎಲ್ಲ ಇಟ್ಟೆ ಆಯಿತು. ಹಾಗೆ ನಾನು ಹಾಕ್ಕೊಂಡು ಹೋಗಿರುವ ಬಟ್ಟೆಯನ್ನು ಹಾಗೆ ಒಣಗಿಸ್ಲಿಕ್ಕೆ ಇಟ್ಟೆ. ಅದಾದ ನಂತರ ನಾನು ಕ್ಯಾಬೇಜ್ ಪಲ್ಯ ಮಾಡುವ ಅಂತ ಹೇಳಿದೆ. ಹಾಗೆ ಅಮ್ಮ ಕ್ಯಾಬೇಜ್ ಪಲ್ಯ ಮಾಡಲಿಕ್ಕೆ ಕ್ಯಾಬೇಜನ್ನು ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಆಲೂಗಡ್ಡೆ ಕೂಡ ಇತ್ತು, ಅರ್ಧ ಬೇರೆದಕ್ಕೆ ಹಾಕಿದ್ವಿ. ಹಾಗೆ ಅದು ಕೂಡ ಒಣಗ್ತದಲ್ಲ ಅಂತ ಹೇಳಿದರು. ಅದಕ್ಕೆ ಆಲೂಗಡ್ಡೆ ಮತ್ತು ಈರುಳ್ಳಿ ಕೂಡ ಕಟ್ ಮಾಡ್ತಾ ಇದ್ದಾರೆ. ಇದಾದ ನಂತರ ಪಲ್ಯ ಮಾಡುವ ಅಂತ ಅಂದ್ಕೊಂಡ್ವಿ. ಬಡಿಸಿ ಎಲ್ಲ ಆಗಿದೆ ನೋಡಿ. ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿ ಆಯಿತು. ತುಂಬ ಬಟ್ಟೆ ಎಲ್ಲ ಇತ್ತು, ಒಣಗಲಿಲ್ಲ. ಹಾಗೆ ಈಗ ಸ್ವಲ್ಪ ಇದು 2-3 ಬಟ್ಟೆ ಒಣಗಲಿಲ್ಲ, ಅಂದರೆ ಸ್ವಲ್ಪ ದಪ್ಪ ಬಟ್ಟೆ ಇವರದ್ದು ಪ್ಯಾಂಟ್ ಎಲ್ಲ. ಹಾಗೆ ಅದೆಲ್ಲ ಮೇಲೆ ಹಾಕಿದ್ದೀನಿ. ಇದು ಸ್ವಲ್ಪ ಒಣಗಿದೆ. ಹಾಗೆ ಇಲ್ಲಿ ಸ್ವಲ್ಪ ಹಾಕಿದರೆ ಬಿಸಿಲಿಗೆ ಸ್ವಲ್ಪ ಒಣಗ್ತದೆ. ಹಾಗಾಗಿ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಹಾಗೆ ಮಳೆ ಕೂಡ ಇಲ್ಲ, ಇವತ್ತು ಫುಲ್ ಬಿಸಿಲಿದೆ, ಕಾಣಿಸ್ಬೋದು ನಿಮಗೆ. ಇದು ನೋಡಿ, ಅರಿಶಿಣ ಎಲೆ ಅಂತ ಹೇಳ್ತಾರಲ್ಲ, ಅರಿಶಿಣ ಕೊಂಬಿತ್ತು, ಅದು ಹಾಕಿದ್ದೀನಿ.
ಅದು ಗೋಣಿಯಲ್ಲಿ ಹಾಕಿತ್ತು, ಸ್ವಲ್ಪ ಮಣ್ಣಿತ್ತು, ಹಾಗೆ ಅದರಲ್ಲೇ ಹಾಕಿದ್ದೆ. ಒಳ್ಳೆ ಎಲೆ ಬಂದಿದೆ. ಈಗ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ, ಈಗ ಸಣ್ಣ ಸಣ್ಣದಿದೆ ಅಲ್ಲ, ಆಗ್ತಾ ಇದೆ. ಇನ್ನು ನಾಗರ ಪಂಚಮಿಗೆ ಏನಾದರೂ ಮಾಡ್ಬೋದು. ಶಂಖಪುಷ್ಪ, ಸಾಂಬಾರು ಬಳ್ಳಿ ಇದು. ಇದು ಬಸಳೆ ಸೊಪ್ಪು, ಬಸಳೆ ಹಾಕಿದ್ದೆ, ಈಗ ಸ್ವಲ್ಪ ಚಿಗುರು ಬರ್ತಾ ಇದೆ ಅಷ್ಟೇ, ಕಾಣ್ಬೋದು ನಿಮಗೆ. ಇದು ಇದು ವೀಳ್ಯದೆಲೆ, ಸಣ್ಣ ಸಣ್ಣ ಎಲೆ ಇದು ನೋಡಿ, ಕಾಣ್ಬೋದು ನೀವು. ಇದು ಮೆಣಸಿದ್ದು, ಇದು ಈಗ ಚಿಗುರು ಬರ್ತಾ ಇದೆ ಅಷ್ಟೇ. ಇದೆಲ್ಲ ಹೂವಿದ್ದು. ಇದು ಮನಿ ಪ್ಲ್ಯಾಂಟ್, ಈ ಕಡೆ ಸಹ ಕಾಣ್ಬೋದು ನೀವು, ಇಲ್ಲೇ ಇದೆ. ಹೊರಗೆ ಹೋಗಿದೆ, ಇಲ್ಲಿ ಎಲ್ಲ ಕ್ಲೀನ್ ಆಗಿದೆ, ವರ್ಷೆಯಲ್ಲಿ ಆಯಿತು. ಅಮ್ಮ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಟಿ ವಿ ನೋಡ್ತಾ ಇದ್ರು. ಮಗಳು ಹೊರಗಿದ್ದಾಳೆ, ಆಟ ಆಡ್ಲಿಕ್ಕೆ ಹೋಗಿದ್ದಾಳೇನು. ಇವತ್ತು ಸಾರು ಬಂದು ಹೆಸರು ಬೇಳೆ ಸಾರು ಮಾಡಿದ್ದು. ಹೆಸರು ಬೇಳೆ ಅಲ್ಲ, ಹೆಸರು ಕಾಳು. ಒಗ್ಗರಣೆ ಎಲ್ಲ ಆಗಿದೆ. ಆಮೇಲೆ ಇವತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ವಿ, ಆಲೂಗಡ್ಡೆ ಹಾಕಿ ಕ್ಯಾಬೇಜ್ ಪಲ್ಯ ಮಾಡಿದೆ. ಫ್ರೆಂಡ್ಸ್, ಸ್ನಾನ ಎಲ್ಲ ಆಯಿತು. ಮನೆ ಕೆಲಸ ಹೇಗೋ ಆಗಿತ್ತಂತ ನಿಮಗೆ ತೋರಿಸಿದ್ದೆ ಆಗಲೇ. ಹಾಗೆ ಸ್ನಾನ ಎಲ್ಲ ಆಗಿ ಊಟ ಕೂಡ ಆಯಿತು. ಮಗಳು ಮತ್ತು ಅಮ್ಮ ಮಲಗಲಿಕ್ಕೆ ಹೋದರು. ಹಾಗೆ ಇವ್ರಿಗೆ ಊಟಕ್ಕೆ ಬರುವ ಟೈಮ್ ಆಯಿತು. ಪೇಟೆಗೆ ಹೋಗ್ಬೇಕಂತ ನಾನು ಆಗಲೇ ಹೇಳಿದ್ದೆ, ಆದರೆ ಪೇಟೆಗೆ ಹೋಗ್ಲಿಕ್ಕಾಗಲಿಲ್ಲ. ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು. ಮೊನ್ನೆ 2-3 ದಿವಸ ಮಳೆ ಇತ್ತು, ಆದರೆ ಇವತ್ತು ಬೆಳಿಗ್ಗೆಯಿಂದ ಏನೋ ಬಿಸಿಲು, ಹಾಗೆ ಹೋಗೋದು ಬೇಡ ಅಂತ ಅಂದ್ಕೊಂಡೆ. ಆಮೇಲೆ ಇವರು ಈಗ ಊಟಕ್ಕೆ ಬರ್ತಾರಲ್ಲ, ಹಾಗೆ ಅವರು ವಾಪಸ್ ಶಾಪಿಗೆ ಹೋಗುವಾಗ ಅವ್ರ ಜೊತೆ ಹೋಗುವ ಅಂತ ಅಂದ್ಕೊಂಡೆ. ಹಾಗೆ ಬೆಳಿಗ್ಗೆ ಹೋಟೆಲಿಗೆ ಹೋಗಿದ್ದರಿಂದ ಮನೆಯಲ್ಲಿ ಟೀ ಕಾಫಿ ಏನು ಮಾಡಿರಲಿಲ್ಲ. ಹಾಗೆ ಇವರು ಕೂಡ ಹಾಲು ಕುಡ್ದಿರಲಿಲ್ಲಲ್ಲ, ಹಾಗೆ ಹಾಲು ಉಳಿದಿದೆ. ಅದರಿಂದ ಸ್ವಲ್ಪ ಏನಾದರೆ ಮಾಡುವ ಅಂತ ಅಂದ್ಕೊಂಡೆ. ಹಾಗೆ ಮನೆಯಲ್ಲಿ ಮಾವಿನ ಹಣ್ಣು ಕೂಡ ಇದೆ, ಹಾಗೆ ಐಸ್ ಕ್ರೀಮ್ ಮಾಡುವ ಅಂತ ಅಂದ್ಕೊಂಡೆ. ಮನೆಯಲ್ಲೇ ಇರುವ ಅಂದರೆ ಸಿಂಪಲ್ಲಾಗಿ ಹೇಗೆ ಐಸ್ ಕ್ರೀಮ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಹಾಲು ಕೂಡ ಬಿಸಿ ಇಟ್ಟಿದ್ದೀನಿ, ಅದು ನಿಮಗೆ ರೆಸಿಪಿ ನಾನು ತೋರಿಸ್ತೀನಿ. ಈಗ ನೋಡ್ಬೋದು, ನಾನು ಸ್ವಲ್ಪ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕಲಿಲ್ಲ. ಈಗ ಕುದಿ ಬರ್ತಾ ಇದೆ ಹಾಲು. ಸರಿ ಕುದ್ದು ದಪ್ಪ ಹಾಲಾಗಬೇಕು. ಇದು ಸ್ವಲ್ಪ ತೆಳು ಉಂಟಲ್ಲ, ಸರಿ ಕೆನೆ ಬರಬೇಕು, ಹಾಗೆ ದಪ್ಪ ಆಗಬೇಕು, ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಬೇಕು. ಅದಾದ ನಂತರ ಇಲ್ಲಿ ನಾನು ಸಕ್ಕರೆ ಯೂಸ್ ಮಾಡಲ್ಲ, ಹಾಗಾಗಿ ಕಲ್ ಸಕ್ಕರೆ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಹಾಲಿನ ಪುಡಿ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕುಟ್ಟಿ ಇಟ್ಟಿದ್ದೀನಿ. ದ್ರಾಕ್ಷಿ ಪುಡಿ ಮಾಡಲಿಲ್ಲ, ಬಾದಾಮಿ ಮತ್ತು ಗೋಡಂಬಿಯನ್ನು ಇದು ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗುವ ಅಷ್ಟು. ಇಲ್ಲಿ ಹಾಲು ಬಿಸಿ ಆಗ್ತಾ ಉಂಟಲ್ಲ, ಈಗ ಇದಕ್ಕೆ ನಾವು ಎಷ್ಟು ಸಕ್ಕರೆ ಬೇಕೋ ಅಷ್ಟು ನಾವು ಕಲ್ ಸಕ್ಕರೆಯನ್ನು ಹಾಕ್ತೀನಿ. ಜಾಸ್ತಿ ಸಿಹಿ ಬೇಡ, ಯಾಕಂದರೆ ನಾವು ಮಾವಿನಕಾಯಿ ಸಿಹಿ ಇರ್ತದಲ್ಲ, ಹಾಗಾಗಿ. ಇದು ಈಗ ಕಲ್ ಸಕ್ಕರೆ ಪುಡಿ ಮಾಡಿ ಹಾಕಬೇಕಿತ್ತು, ಪರವಾಗಿಲ್ಲ, ಹೀಗೆ ಕರಗ್ತದೆ. ಈಗ ಇದು ಸರಿ ಕುದೀಲಿ. ಈಗ ನೋಡಿ, ಹಾಲು ಕುದೀತಾ ಉಂಟು. ಹಾಗೆ ಸ್ವಲ್ಪ ಹಾಲು ಕೂಡ ದಪ್ಪ ಆಗ್ತಾ ಬಂತು. ಹಾಗೆ ಸಕ್ಕರೆ ಕೂಡ ಈಗ ಕರಗಿದೆ, ದಪ್ಪ ಆಗ್ತಾ ಬಂತು ನೋಡಿ ಸೈಡೆಲ್ಲ. ಈಗ ಇದಕ್ಕೆ ನಾವು ಹಾಲಿನ ಪುಡಿಯನ್ನು ಸೇರಿಸಬೇಕು. ಸ್ವಲ್ಪ ಸ್ವಲ್ಪ ಹಾಲಿನ ಪುಡಿ ಹಾಕ್ತೀನಿ. ಈಗ ಗಂಟಾಗದ ಹಾಗೆ ಮಿಕ್ಸ್ ಮಾಡಬೇಕು ನೀವು. ಬಿಸಿಗೆ ಹಾಲಿಗೆ ಹಾಕೋದ್ರಿಂದ ಬೇಗ ಇದಾಗ್ತದೆ, ಗಂಟು ಆಗೋದಿಲ್ಲ. ಹಾಗೆ ಸ್ವಲ್ಪ ಸ್ವಲ್ಪ ಹಾಕಿ, ಒಂದೇ ಸಲ ಹಾಕಿದರೂ ಕೂಡ ಗಂಟಾಗ್ಬೋದು.
ಹಾಗೆ ಮಿಕ್ಸ್ ಮಾಡ್ತಾ ಇರಿ, ಯಾಕಂದರೆ ಇಲ್ಲಾದರೆ ತಳ ಸಹ ಹಿಡಿಬೋದು. ಇನ್ನು ಸ್ವಲ್ಪ ಉಂಟು ಹಾಕಿ ಬಿಡ್ತೇನೆ. ಸರಿ ಒಂದು ಕುದಿ ಬರಲಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಈಗ ಸರಿ ಪ್ರೆಸ್ ಮಾಡಿ, ಗಂಟು ಏನಾದರೂ ಇದ್ದರೆ ಹೋಗ್ತದೆ. ಈಗ ಸರಿ ಕುದಿ ಬರಲಿ. ಈಗ ನೋಡ್ಬೋದು ಹಾಲು ಕುದೀತಾ ಇದೆ. ಹಾಗೆ ಸ್ವಲ್ಪ ದಪ್ಪ ಕೂಡ ಆಯಿತು. ಇನ್ನೂ ಸ್ವಲ್ಪ ದಪ್ಪ ಆಗಲಿ ಅಂತ ನಾನು ಇದಕ್ಕೆ ಹಾಗೆ ಟೇಸ್ಟಿಗೆ ಇಲ್ಲಿ ನಾನು ಕಸ್ಟರ್ಡ್ ಪೌಡರ್ ಇಟ್ಕೊಂಡಿದ್ದೀನಿ. ಇದು ನಿಮಗೆ ಅಂಗಡಿಯಲ್ಲಿ ಸಿಗ್ತದೆ. ನಾನೀಗ ಈ ಕಸ್ಟರ್ಡ್ ಪೌಡರ್ ವೆನಿಲ್ಲಾ ಫ್ಲೇವರ್ ತೊಗೊಂಡಿದ್ದೀನಿ. ಪರವಾಗಿಲ್ಲ, ಯಾವುದು ತುಂಬ ಫ್ಲೇವರ್ ಬರ್ತದೆ. ನಾನೀಗ ಮನೆಯಲ್ಲೇ ಇತ್ತು ವೆನಿಲ್ಲಾ ಫ್ಲೇವರ್, ಹಾಗೆ ಅದನ್ನು ಇದಕ್ಕೆ ಸ್ವಲ್ಪ ಬೌಲಿಗೆ ಹಾಕ್ತೀನಿ. ಈಗ ನೋಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ, 1-2 ಟೇಬಲ್ ಸ್ಪೂನ್. ಅದಕ್ಕೆ ಈಗ ಹಾಲಿದ್ದು ಪೌಡರಿದ್ದು ನೀರಿತ್ತಲ್ಲ ಅದಕ್ಕೆ ಸ್ವಲ್ಪ ಹಾಕ್ತೀನಿ. ನೀರು ಹಾಕಿ ಹೀಗೆ ಮಿಕ್ಸ್ ಮಾಡುವ. ಯಾವುದು ಗಂಟಿಲ್ಲ ನೋಡಿ. ಈಗ ಹೀಗೆ ಮಿಕ್ಸ್ ಮಾಡಿ ಇದು ಕುದಿ ಬರ್ತಿರುವ ಹಾಲಿಗೆ ಹಾಕುವ. ಈಗ ಎಲ್ಲ ಹಾಕಿದ್ದೀನಿ. ಆನಂತರ ಮಿಕ್ಸ್ ಮಾಡಿ. ಕೆಲವೊಬ್ಬರು ಇದಕ್ಕೆ ಕಲರಿಗೋಸ್ಕರ ಕಲರ್ ಹಾಕ್ತಾರೆ, ಎಸೆನ್ಸ್ ಬರ್ತದಲ್ಲ, ಇಲ್ಲಾಂದರೆ ಸಾಫ್ರಾನ್ ಹಾಕ್ತಾರೆ, ಕೇಸರಿ ದಳ. ಬೇಕಾದರೆ ಅರಿಶಿಣ ಕೂಡ ಹಾಕ್ಬೋದು ಸ್ವಲ್ಪ ಕಲರಿಗೆ. ನಾನು ಕಲರ್ ಬೇಡ ಅಂತ ಅಂದ್ಕೊಂಡೆ. ಇದರಲ್ಲಿ ಈಗ ನೋಡಿ ಕಸ್ಟರ್ಡ್ ಪೌಡರ್ ಇದು ಹಾಕಿದ್ದೀನಿ ಅಲ್ಲ, ಸ್ವಲ್ಪ ಬಂತು ಕಲರ್. ಹಾಗೆ ನಾವು ಮ್ಯಾಂಗೋ ಹೇಗೆ ಹಾಕ್ತೀವಲ್ಲ, ಕಲರ್ ಸ್ವಲ್ಪ ಎಲ್ಲೋ ಬರ್ಬೋದು, ಜಾಸ್ತಿ ಕಲರ್ ಬೇಕಂತಿಲ್ಲ. ಒಂದು ಚಿಟಿಕೆ ಸ್ವಲ್ಪ ಅರಿಶಿಣ ಹಾಕಿದರೂ ಕೂಡ ಆಗ್ತದೆ. ಕೆಲವೊಬ್ಬರು ಕೇಸರಿ ಇರ್ತದಲ್ಲ ಅದು ಹಾಕ್ತಾರೆ. ಸರಿ ಮಿಕ್ಸ್ ಮಾಡಿ. ಈಗ ನೋಡ್ಬೋದು ನೀವು ದಪ್ಪ ಆಗಿದೆ. ಇದು ತಣ್ಣಗಾದ ನಂತರ ಇನ್ನೂ ಕೂಡ ದಪ್ಪ ಆಗ್ತದೆ. ಹಾಗೆ ಇನ್ನು ಸ್ವಲ್ಪ ಕುದಿ ಬರಲಿ, ಇಲ್ಲದ್ರೆ ನಿಮಗೆ ಮಿಕ್ಸಿಗೆ ಹಾಕುವಾಗ ತುಂಬ ತೆಳುವಾಗ್ತದೆ. ಹಾಗಾಗಿ ಸ್ವಲ್ಪ ಇದರಲ್ಲೇ ದಪ್ಪ ಆದರೆ ಈಗ ನೋಡ್ಬೋದು ನೀವು. ಇದು ಕಸ್ಟರ್ಡ್ ಪೌಡರ್ ಹಾಕಿದ ನಂತರ ಕೆಲವೊಬ್ಬರು ಕಸ್ಟರ್ಡ್ ಪೌಡರ್ ಹಾಕೋದಿಲ್ಲ, ಕಂಡೆನ್ಸ್ ಮಿಲ್ಕ್ ಅಂತ ಹೇಳ್ತಾರೆ, ಸಿಹಿಗೋಸ್ಕರ ಕೂಡ ಹಾಕ್ತಾರೆ. ಹಾಗೆ ದಪ್ಪ ಕೂಡ ಆಗ್ತದಲ್ಲ, ಹಾಗಾಗಿ ಕೆಲವೊಬ್ಬರು ವಿಪ್ಪುಡ್ ಕ್ರೀಮ್ ಅಂತ ಎಲ್ಲ ಹೇಳ್ತಾರೆ. ಅದೆಲ್ಲ ಹೊರಗಿಂದ ತರಬೇಕು. ಇದು ನಾನು ಮನೆಯಲ್ಲೇ ಹೀಗೆ ಸುಮ್ಮನೆ ಟ್ರೈ ಮಾಡೋದಲ್ಲ, ಹಾಗಾಗಿ ನೋಡಿ ದಪ್ಪ ಆಗ್ತಾ ಬಂದು ಕಾಣಿಸ್ಬೋದು ನೋಡಿ ಹೀಗೆ. ಈಗ ನೋಡಿ ನಿಮಗೆ ಕ್ರೀಮಿ ಥರ ಕಾಣ್ಬೋದು. ಕುದಿ ಬರ್ತಾ ಇದೆ ನೋಡಿ, ಕ್ರೀಮಿ ಥರ ಟೆಕ್ಸ್ಚರ್ ಬರ್ತಾ ಇದೆ. ಇದು ಮಿಕ್ಸಿಗೆ ಹಾಕಬೇಕಾದ್ರೆ ಫುಲ್ಲು ತಣ್ಣಗಾಗಬೇಕು, ಹೀಗೆ ಹಾಕ್ಲಿಕ್ಕೆ ಆಗಲ್ಲ. ಫುಲ್ಲು ತಣ್ಣಗಾಗಿ ಆದ ನಂತರ ಮಿಕ್ಸಿಗೆ ಹಾಕುವ ಇದನ್ನು. ಈಗ ಇಷ್ಟು ಸಾಕು. ಇದನ್ನು ನಾನು ಬಂದ್ ಮಾಡ್ತೀನಿ ನೋಡಿ. ಇದು ಫುಲ್ಲು ತಣ್ಣಗಾಗಿ ಆದ ನಂತರ ನಿಮಗೆ ನಾನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ನೀವು ಇದು ತುಂಬ ತಣ್ಣಗಾಗಿ ದಪ್ಪ ಕೂಡ ಆಗಿದೆ ನೋಡ್ಬೋದು. ಅದಕ್ಕೆ ನಾನು ಆಗಲೇ ಆಫ್ ಮಾಡಲಿಕ್ಕೆ ಹೇಳಿದ್ದೆ. ಈಗ ಇಲ್ಲಿ ನೋಡ್ಬೋದು ನಾನು ಮಾವಿನಕಾಯಿಯನ್ನು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಸ್ಮ್ಯಾಶ್ ಮಾಡಬೇಕಂತಿಲ್ಲ, ಯಾಕಂದರೆ ನಾವು ಮಿಕ್ಸಿಗೆ ಹಾಕ್ತೀವಲ್ಲ, ಹಾಗಾಗಿ ಅದನ್ನು ನಾನು ಅದರ ಸಿಪ್ಪೆಯಲ್ಲಿದ್ದದೆಲ್ಲ ಮಾವಿನಕಾಯಿ ಎಲ್ಲ ಹಣ್ಣೆಲ್ಲ ತೆಗೆದಿದ್ದೀನಿ. ಈಗ ಮಾವಿನ ಹಣ್ಣು ಇದರಲ್ಲಿ ನಾನು 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ತುಂಬ ಸಿಹಿಯಾಗಿದೆ, ಹಾಗೆ ತುಂಬ ಹಣ್ಣಾಗಿತ್ತು. ಹಾಗೆ ಅದನ್ನು ಮಿಕ್ಸಿಗೆ ಹಾಕಿ ಆನಂತರ ನಾವು ಮಾಡಿರುವ ಮಿಶ್ರಣ ಫುಲ್ ತಣ್ಣಗಾದ ನಂತರ ಅದಕ್ಕೆ ಹಾಕಿ ಸ್ವಲ್ಪನೇ ಹಾಕಿ ಎಷ್ಟು ಬೇಕಷ್ಟು ನೋಡಿ. ನಾನು ಇದನ್ನು ಪೂರ್ತಿ ಇದಕ್ಕೇ ಹಾಕ್ತೀನಿ. ನಾನು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅಂದ್ಕೊಂಡೆ, ನೋಡುವಾಗ ಆಮೇಲೆ ಸಿಹಿ ಕೂಡ ಇದೆಯಲ್ಲ ಹಾಗೆ ಮಾವಿನ ಹಣ್ಣು, ಹಾಗಾಗಿ ನಾನು ಎಲ್ಲ ಕೂಡ ಹಾಕ್ತೀನಿ. ಈಗ ನೋಡ್ಬೋದು ನಾನು ಎಲ್ಲ ಕೂಡ ಹಾಕಿದೆ. ಇದಾದ ನಂತರ ನಾವು ಜ್ಯೂಸ್ ಮಾಡ್ತೀವಲ್ಲ, ಹಾಗೆ ಸ್ವಲ್ಪನೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಆ ಮಿಶ್ರಣವೆಲ್ಲ ಮಿಕ್ಸಿಯಲ್ಲಿಗೆ ಹಾಕಿದೆ. ಹಾಗೆ ನಾನಿಲ್ಲಿ ಮಾವಿನ ಹಣ್ಣು ತುಂಬ ಸಿಹಿ ಉಂಟು, ಹಾಗೆ ನಾನು ಮಾವಿನಕಾಯಿ 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ನೋಡಿ, ಏನಾದರೆ ಮಾವಿನ ಹಣ್ಣು ಏನಾದರೂ ಸ್ವೀಟ್ ಇಲ್ಲಾದರೆ 2-3 ಮಾವಿನ ಹಣ್ಣನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಮಾವಿನ ಹಣ್ಣನ್ನು ಯೂಸ್ ಮಾಡಿದ್ದೀನಿ. ಈಗ ನೋಡಿ ಚಮಚದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಬೇಕಂತ ಏನಿಲ್ಲ, ಯಾಕಂದರೆ ನಾವು ಡೈರೆಕ್ಟಾಗಿ
ಮಿಕ್ಸಿಗೆ ಹಾಕ್ತೀವಲ್ಲ ಹಾಗೆ ಇದು ಅಂಗಡಿಯಲ್ಲಿ ವೆನಿಲ್ಲಾ ಎಸೆನ್ಸ್ ಅಂತ ಸಿಗ್ತದೆ. ನೀವು ಇದನ್ನು ಆಪ್ಷನಲ್ ಹಾಕ್ಬೋದು. ಇದು ಸ್ವಲ್ಪ ಐಸ್ ಕ್ರೀಮ್ ಟೆಕ್ಸ್ಚರ್ ಮತ್ತು ಪರಿಮಳಕ್ಕೋಸ್ಕರ ಹಾಕ್ತಿದ್ದೀನಿ. ಇದು ಅಂಗಡಿಯಲ್ಲೆಲ್ಲ ಸಿಗ್ತದೆ, ವೆನಿಲ್ಲಾ ಎಸೆನ್ಸ್ ಅಂತ ಹೇಳ್ಬೋದು. ಇದು ನಾನು ಫ್ಲೇವರ್ ವೆನಿಲಾ ತೊಗೊಂಡಿದ್ದೇನೆ. ನೀವು ಬೇಕಾದರೆ ಮಾವಿನಕಾಯಿ ಬೇಕಾದರೆ ಮ್ಯಾಂಗೋ, ಯಾವುದು ಐಸ್ ಕ್ರೀಮ್ ಮಾಡ್ತೀರಾ ನಿಮ್ಗೆ ಯಾವ ಫ್ಲೇವರ್ ಬೇಕು, ಬಟರ್ ಸ್ಕಾಚ್ ಹಾಗೆ ಎಲ್ಲ ಬರ್ತದೆ. ನಾನೀಗ ಮಿಕ್ಸಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ನಾನು ಜ್ಯೂಸ್ ಹಾಕ್ತೀವಲ್ಲ, ಜ್ಯೂಸ್ ಮಾಡಲಿಕ್ಕೆ ನಾವು ಸ್ವಿಚ್ ಹಾಕ್ತೀವಲ್ಲ ಹಾಗೆ ಹಾಕಿ ಗ್ರೈಂಡ್ ಮಾಡಿ ಬಂದೆ. ಈಗ ನೋಡ್ಬೋದು ಒಳ್ಳೆ ರೀತಿ ಐಸ್ ಕ್ರೀಮ್ ಟೆಕ್ಸ್ಚರ್ ಬಂದಿದೆ. ಹಾಗೆ ನಾವು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ನಾವು ಮಾಡಿರುವ ಮಿಶ್ರಣ ಮತ್ತು ಮ್ಯಾಂಗೋ ಎರಡೂ ಕೂಡ ಸರಿಯಾಗಿ ಮಿಕ್ಸ್ ಆಗಬೇಕು. ಹಾಗೆ ಏನಾದರೆ ಮ್ಯಾಂಗೋ ಸ್ವಲ್ಪ ಇದ್ದರೆ ಇನ್ನೊಂದು ಸಲ ಹಾಕಿ ಬೇಕಾದರೆ ನೀವು ರುಬ್ಬೋದು. ನಾನು ಇನ್ನೊಂದು ಸಲ ಹಾಕ್ತಿದ್ದೀನಿ. ಈಗ ನಾನು ವಾಪಸ್ಸು ಮಿಕ್ಸಿಗೆ ಹಾಕಿದೆ. ಇದಾದ ನಂತರ ಮಿಕ್ಸಿ ಆಯಿತು, ಈಗ ತೆಗಿತಿದ್ದೀನಿ. ಈಗ ನೋಡ್ಬೋದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ. ಹಾಗೆ ಐಸ್ ಕ್ರೀಮ್ ಟೆಕ್ಸ್ಚರ್ ಕೂಡ ಬಂದಿದೆ ದಪ್ಪಾಗಿ, ಒಳ್ಳೆ ರೀತಿಯ. ನೀವೇನಾದರೆ ಹೀಗೆ ಮಾಡುವಾಗ ತೆಳು ಆದರೆ ನೀವು ಬೇಕಾದರೆ ಸ್ವಲ್ಪ ಇದಕ್ಕೆ ಹಾಲಿನ ಪುಡಿಯನ್ನು ಸೇರಿಸ್ಬೋದು. ಹಾಲಿನ ಪುಡಿ ಹಾಕಿ ಮಿಕ್ಸಿ ಮಾಡ್ಬೋದು. ಅದಾದ ನಂತರ ನೀವು ಐಸ್ ಕ್ರೀಮ್ ಯಾವುದು ಡಬ್ಬದಲ್ಲಿ ಹಾಕಬೇಕಂತ ಅಂದ್ಕೊಂಡಿದ್ದೀರಾ ಆ ಡಬ್ಬವನ್ನು ತೊಗೊಳ್ಳಿ. ನಾನೀಗ ಐಸ್ ಕ್ರೀಮ್ ಡಬ್ಬವನ್ನೇ ಇತ್ತು ನನ್ನ ಹತ್ರ, ಹಾಗೆ ಅದನ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಈಗ ನಾನು ಈ ಟೆಕ್ಸ್ಚರ್ ಮಾಡಿರುವ ಟೆಕ್ಸ್ಚರನ್ನೆಲ್ಲ ಹಾಕ್ತಿದ್ದೀನಿ. ನೀವು ಸಿಹಿ ಕೂಡ ನೋಡಿ, ನಿಮಗೆ ಏನಾದರೂ ಸಿಹಿ ಬೇಕಾದರೆ ನೀವು ಕಡಿಯುವಾಗ ಅಂದರೆ ಮಿಕ್ಸಿ ಹಾಕುವಾಗ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಬೋದು. ಇದನ್ನು ಹೀಗೆ ಟ್ಯಾಪ್ ಮಾಡಿ ಆನಂತರ ಇದಕ್ಕೆ ಮುಚ್ಚಳ ಹಾಕಿ ಫ್ರಿಜ್ಜಿನಲ್ಲಿ ಇಡಿ. ಫ್ರಿಜ್ಜಿನಲ್ಲಿ ಒಂದು 5-6 ಗಂಟೆ ಇದ್ದರೂ ಪರವಾಗಿಲ್ಲ. ನಾನೀಗ ಇದು ಮಧ್ಯಾಹ್ನ ಮಾಡಿದ್ನಲ್ಲ, ಹಾಗೆ ರಾತ್ರಿ ಈಗ ನೋಡ್ಬೋದು ನಾನು ಡಬ್ಬಕ್ಕೆಲ್ಲ ಮುಚ್ಚಳ ಹಾಕಿ ಈಗ ಫ್ರಿಜ್ಜಿನಲ್ಲಿ ಇಡ್ತಿದ್ದೀನಿ. ಇದನ್ನು ಮಾಡುವಾಗ ನಾನು 3-4 ಗಂಟೆ ಆಗಿತ್ತು ಮಧ್ಯಾಹ್ನ, ಹಾಗಾಗಿ ನಾನು ಇದನ್ನು ರಾತ್ರಿ 9 ಗಂಟೆ ಹೊತ್ತಿಗೆ ತೆಗಿತಾ ಇದ್ದೀನಿ. ಈಗ ನೀವು ನೋಡ್ಬೋದು ಇದು ಸ್ವಲ್ಪ ಐಸ್ ಕ್ರೀಮ್ ಮಧ್ಯದಲ್ಲಿ ಏನೋ ಅಷ್ಟು ಗಟ್ಟಿಯಾಗಿರಲಿಲ್ಲ, ಯಾಕಂದರೆ ಕರೆಂಟೆಲ್ಲ ಹೋಗಿ ಬರ್ತಾ ಇತ್ತು. ಆದರೆ ಸೈಡಲ್ಲೆಲ್ಲ ಗಟ್ಟಿ ಆಗ್ತಾ ಬಂದಿತ್ತು. ಹಾಗೆ ಇದನ್ನು ನಾನು ಯಾಕೆ ತೆಗೆದೆ ಅಂದರೆ ಇದು ಇನ್ನೂ ರುಚಿಯಾಗಿ ಬರಲಿಕ್ಕೋಸ್ಕರ, ಹಾಗೂ ಒಳ್ಳೆ ರೀತಿ ಐಸ್ ಕ್ರೀಮ್ ಥರ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ನಾವು ಇದನ್ನು ರುಬ್ಬಬೇಕು. ಹಾಗಾಗಿ 2-3 ಗಂಟೆ ಕಾಲ ಫ್ರಿಜ್ಜಿನಲ್ಲಿ ಇಟ್ಟ ನಂತರ ಇದನ್ನು ನಾವು ವಾಪಸ್ ರುಬ್ಬಬೇಕು, ಆಗ ಇನ್ನೂ ಒಳ್ಳೆ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಾನೀಗ ಇದನ್ನೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಇದು ಐಸ್ ಕ್ರೀಮ್ ಕೆಳಗೆ ಡಬ್ಬದ ಕೆಳಗೆ ತುಂಬ ಸ್ವಲ್ಪ ಗಟ್ಟಿಯಾಗಿತ್ತು. ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಒಂದು ಸೈಡ್ ಫುಲ್ ಗಟ್ಟಿಯಾಗಿತ್ತೆ. ಹಾಗಾಗಿ ಈಗ ಇದನ್ನು ನಾನು ಮಿಕ್ಸಿಲಿ ಹಾಕಿ ವಾಪಸ್ ರುಬ್ತಾ ಇದ್ದೀನಿ. ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡೆ. ಅದಾದ ನಂತರ ಈಗ ನೋಡ್ಬೋದು ನಾನು ರುಬ್ಕೊಂಡು ಬಂದಿದ್ದೇನೆ. ಹಾಗೆ ಸ್ಪೂನ್ ಹಾಕಿ ತೋರಿಸ್ತೀನಿ ನಿಮಗೆ, ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಇದನ್ನು ನಾನು ಆಗಲೇ ಹಾಕಿರುವ ಐಸ್ ಕ್ರೀಮ್ ಡಬ್ಬಕ್ಕೆ ಶಿಫ್ಟ್ ಮಾಡ್ತಿದ್ದೀನಿ. ಆದ ನಂತರ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಹಾಗೆ ಗಾರ್ನಿಷಿಗೋಸ್ಕರ ಬಾದಾಮಿ ಹಾಗೂ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಸ್ವಲ್ಪ ಹೀಗೆ ಡ್ರೈ ರೋಸ್ಟ್ ಮಾಡಿ ಅದರ ಮೇಲೆ ಹಾಕ್ತೀನಿ. ನೀವು ಬೇಕಾದರೆ ಐಸ್ ಕ್ರೀಮ್ ಮಿಶ್ರಣಕ್ಕೆ ಫುಲ್ಲು ಸೇರಿಸ್ಬೋದು. ನಾನು ಹೀಗೆ ಮೇಲ್ಗಡೆ ಮಾತ್ರ ಹಾಕಿದ್ದೇನೆ. ಇದಾದ ನಂತರ ಮುಚ್ಚಳ ಹಾಕಿ ನಾನು ಫ್ರಿಜ್ಜಿನಲ್ಲಿಟ್ಟೆ. ಹಾಗೆ 1 ದಿವಸ ಬಿಟ್ಟಿದ್ದೆ, ರಾತ್ರಿ ಇಟ್ಟು ನಾನು ಬೆಳಿಗ್ಗೆ ಮಧ್ಯಾಹ್ನ ತೆಗಿತಾ ಇದ್ದೀನಿ, ನೆಕ್ಸ್ಟ್ ದಿನ ಮಧ್ಯಾಹ್ನ. ಹಾಗೆ ಈಗ ಸ್ವಲ್ಪ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ. ಹಾಗೆ ಇದು ಅಂಗಡಿಯಲ್ಲಿ ಮಾಡಿರುವ ಹಾಗೆ ಐಸ್ ಕ್ರೀಮ್ ಬರೋದಿಲ್ಲ, ಸ್ವಲ್ಪ ನಮ್ಮದೇ ಮನೆ ಶೈಲಿಯಲ್ಲಿ ಬರ್ತದೆ. ಇದೇ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಇದು ಮಕ್ಕಳಿಗೆ ಸ್ವಲ್ಪ ಖುಷಿ ಆಗ್ತದೆ, ಮನೆಯಲ್ಲಿ ಐಸ್ ಕ್ರೀಮ್ ಅಂತ ಹೇಳುವಾಗ ಸ್ವಲ್ಪ ಖುಷಿ ಆಗ್ತದಲ್ಲ. ಹಾಗಾಗಿ ಹಾಗೂ ಹಾಲೇನಾದರೆ ಉಳಿದಿದ್ದೆ ಹೀಗೆ ನೀವು ಸಿಂಪಲ್ಲಾಗಿ ಮಾಡ್ಬೋದು. ಹಾಗೆ ಮ್ಯಾಂಗೋ ಯೂಸ್ ಮಾಡದೆ ಬೇರೆ ಇದು ಚಿಕ್ಕು, ಬನಾನಾ ಹಾಗೆ ಯಾವುದಾದ್ರೂ ನಿಮ್ಗೆ ಇಷ್ಟ ಇರುವ ಫ್ರೂಟ್ಸನ್ನು ಹಾಕಿ ನೀವು ಹೀಗೆ ಐಸ್ ಕ್ರೀಮನ್ನು ತಯಾರಿಸ್ಬೋದು. ತುಂಬ ರುಚಿಯಾಗಿ ಬಂದಿತ್ತು. ಓಕೆ ಫ್ರೆಂಡ್ಸ್, ನೀವು ಕೂಡ ಐಸ್ ಕ್ರೀಮ್ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ನನ್ನ ಈ ವ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋವನ್ನು ಕಳಿಸಿ ಸಪೋರ್ಟ್ ಮಾಡುವ ಮೂಲಕ ನನ್ನ ವ್ಲಾಗನ್ನು ನೋಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ, ಬಾಯ್ ಬಾಯ್.